ರಷ್ಯಾದ ಸಾರಿಗೆ ಸಚಿವರು ಸೋಮವಾರ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ವಜಾಗೊಳಿಸಿದ ಗಂಟೆಗಳ ನಂತರ ಸಾವನ್ನಪ್ಪಿದ್ದು, ಅಧಿಕಾರಿಗಳು ಇದನ್ನು ಆತ್ಮಹತ್ಯೆ ಎಂದು ಹೇಳಿದ್ದಾರೆ. ಮೇ 2024ರಿಂದ ರಷ್ಯಾದ ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದ ರೋಮನ್ ಸ್ಟಾರೋವೋಲ್ಟ್ ಅವರನ್ನು ಅಧ್ಯಕ್ಷೀಯ ಆದೇಶದಲ್ಲಿ ವಜಾಗೊಳಿಸಲಾಗಿತ್ತು. ಗಂಟೆಗಳ ನಂತರ 53 ವರ್ಷದ ಸ್ಟಾರೋವೋಲ್ಟ್ ಅವರ ದೇಹ ಅವರ ಕಾರಿನಲ್ಲಿ ಗುಂಡೇಟಿನ ಗಾಯದೊಂದಿಗೆ ಪತ್ತೆಯಾಗಿದೆ ಎಂದು ರಷ್ಯಾದ ಉನ್ನತ ಕ್ರಿಮಿನಲ್ ತನಿಖಾ ಸಂಸ್ಥೆಯಾದ ತನಿಖಾ ಸಮಿತಿ ತಿಳಿಸಿದೆ. ಸ್ಟಾರೋವೋಲ್ಟ್ ಅವರ ಸಾವಿನ ಬಗ್ಗೆ ಕ್ರಿಮಿನಲ್ ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಮತ್ತು ತನಿಖಾಧಿಕಾರಿಗಳು ಮಾಜಿ ಸಚಿವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಶಂಕಿಸಿರುವುದನ್ನು ಸಮಿತಿಯ ವಕ್ತಾರೆ ಸ್ವೆಟ್ಲಾನಾ ಪೆಟ್ರೆಂಕೋ ಹೇಳಿದ್ದಾರೆ. ಸ್ಟಾರೋವೋಲ್ಟ್ ಅವರ ವಜಾಗೊಳಿಸುವಿಕೆಯು ಕುರ್ಸ್ಕ್ ಪ್ರದೇಶದಲ್ಲಿ ಸಾರಿಗೆ ಸಚಿವರಾಗಿ ನೇಮಕಗೊಳ್ಳುವ ಮೊದಲು ಅವರು ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಸ್ಥಳದಲ್ಲಿ ಕೋಟೆಗಳನ್ನು ನಿರ್ಮಿಸಲು ಹಂಚಿಕೆಯಾದ ರಾಜ್ಯ ನಿಧಿಯ ದುರುಪಯೋಗದ ತನಿಖೆಗೆ ಸಂಬಂಧಿಸಿರಬಹುದು ಎಂದು ರಷ್ಯಾದ ಮಾಧ್ಯಮಗಳು ವರದಿ ಮಾಡಿವೆ. ಆಗಸ್ಟ್ 2024ರಲ್ಲಿ ಪ್ರಾರಂಭವಾದ ಈ ಪ್ರದೇಶದಲ್ಲಿ ಉಕ್ರೇನಿಯನ್ ಆಕ್ರಮಣವನ್ನು ತಡೆಯಲು ವಿಫಲರಾದ ರಷ್ಯಾದ ರಕ್ಷಣಾತ್ಮಕ ಮಾರ್ಗಗಳಲ್ಲಿನ ನ್ಯೂನತೆಗಳ ಹಿಂದಿನ ಕಾರಣಗಳಲ್ಲಿ ಈ ದುರುಪಯೋಗವೂ ಒಂದು ಎಂದು ಹೇಳಲಾಗಿದೆ. ಕುರ್ಸ್ಕ್ ಗವರ್ನರ್ ಆಗಿ ಸ್ಟಾರೋವೋಲ್ಟ್ ಅವರ ಉತ್ತರಾಧಿಕಾರಿ ಅಲೆಕ್ಸೈ ಸ್ಮಿರ್ನೋವ್ ಡಿಸೆಂಬರ್ನಲ್ಲಿ ರಾಜೀನಾಮೆ ನೀಡಿದರು ಮತ್ತು ಏಪ್ರಿಲ್ನಲ್ಲಿ ದುರುಪಯೋಗದ ಆರೋಪದ ಮೇಲೆ ಬಂಧಿಸಲಾಯಿತು. ತನಿಖೆಯ ಭಾಗವಾಗಿ ಸ್ಟಾರೋವೋಲ್ಟ್ ಕೂಡ ಆರೋಪಗಳನ್ನು ಎದುರಿಸಬೇಕಾಗಿತ್ತು ಎಂದು ಕೆಲವು ರಷ್ಯಾದ ಮಾಧ್ಯಮಗಳು ಆರೋಪಿಸಿವೆ. ಸೋಮವಾರ ಬೆಳಗ್ಗೆ ಕ್ರೆಮ್ಲಿನ್ನ ವೆಬ್ಸೈಟ್ನಲ್ಲಿ ಸ್ಟಾರೋವೋಲ್ಟ್ ಅವರನ್ನು ಅವರ ಹುದ್ದೆಯಿಂದ ಬಿಡುಗಡೆ ಮಾಡುವ ಅಧಿಕೃತ ಆದೇಶವನ್ನು ಪ್ರಕಟಿಸಲಾಗಿದೆ. ಮೇ 2024ರಿಂದ ಸ್ಟಾರೋವೋಲ್ಟ್ ನಿರ್ವಹಿಸುತ್ತಿರುವ ಹುದ್ದೆಯಿಂದ ಅವರನ್ನು ವಜಾಗೊಳಿಸಲು ಅಲ್ಲಿನ ಸರ್ಕಾರ ಯಾವುದೇ ಕಾರಣವನ್ನು ನೀಡಿಲ್ಲ. ಸ್ಟಾರೋವೋಲ್ಟ್ ಅವರ ಸಾವಿನ ಸುದ್ದಿ ಹೊರಬೀಳುವ ಸ್ವಲ್ಪ ಮೊದಲು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಅವರ ವಜಾಗೊಳಿಸುವಿಕೆಯ ಹಿಂದಿನ ಕಾರಣಗಳ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು. ರಷ್ಯಾದ ಸಾರಿಗೆ ಸಚಿವರು ಸೋಮವಾರ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ವಜಾಗೊಳಿಸಿದ ಗಂಟೆಗಳ ನಂತರ ಸಾವನ್ನಪ್ಪಿದ್ದು, ಅಧಿಕಾರಿಗಳು ಇದನ್ನು ಆತ್ಮಹತ್ಯೆ ಎಂದು ಹೇಳಿದ್ದಾರೆ. ಮೇ 2024ರಿಂದ ರಷ್ಯಾದ ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದ ರೋಮನ್ ಸ್ಟಾರೋವೋಲ್ಟ್ ಅವರನ್ನು ಅಧ್ಯಕ್ಷೀಯ ಆದೇಶದಲ್ಲಿ ವಜಾಗೊಳಿಸಲಾಗಿತ್ತು. ಗಂಟೆಗಳ ನಂತರ 53 ವರ್ಷದ ಸ್ಟಾರೋವೋಲ್ಟ್ ಅವರ ದೇಹ ಅವರ ಕಾರಿನಲ್ಲಿ ಗುಂಡೇಟಿನ ಗಾಯದೊಂದಿಗೆ ಪತ್ತೆಯಾಗಿದೆ ಎಂದು ರಷ್ಯಾದ ಉನ್ನತ ಕ್ರಿಮಿನಲ್ ತನಿಖಾ ಸಂಸ್ಥೆಯಾದ ತನಿಖಾ ಸಮಿತಿ ತಿಳಿಸಿದೆ. ಸ್ಟಾರೋವೋಲ್ಟ್ ಅವರ ಸಾವಿನ ಬಗ್ಗೆ ಕ್ರಿಮಿನಲ್ ತನಿಖೆಯನ್ನು ಪ್ರಾರಂಭಿಸಲಾಗಿದೆ ಮತ್ತು ತನಿಖಾಧಿಕಾರಿಗಳು ಮಾಜಿ ಸಚಿವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಶಂಕಿಸಿರುವುದನ್ನು ಸಮಿತಿಯ ವಕ್ತಾರೆ ಸ್ವೆಟ್ಲಾನಾ ಪೆಟ್ರೆಂಕೋ ಹೇಳಿದ್ದಾರೆ. ಸ್ಟಾರೋವೋಲ್ಟ್ ಅವರ ವಜಾಗೊಳಿಸುವಿಕೆಯು ಕುರ್ಸ್ಕ್ ಪ್ರದೇಶದಲ್ಲಿ ಸಾರಿಗೆ ಸಚಿವರಾಗಿ ನೇಮಕಗೊಳ್ಳುವ ಮೊದಲು ಅವರು ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಸ್ಥಳದಲ್ಲಿ ಕೋಟೆಗಳನ್ನು ನಿರ್ಮಿಸಲು ಹಂಚಿಕೆಯಾದ ರಾಜ್ಯ ನಿಧಿಯ ದುರುಪಯೋಗದ ತನಿಖೆಗೆ ಸಂಬಂಧಿಸಿರಬಹುದು ಎಂದು ರಷ್ಯಾದ ಮಾಧ್ಯಮಗಳು ವರದಿ ಮಾಡಿವೆ. ಆಗಸ್ಟ್ 2024ರಲ್ಲಿ ಪ್ರಾರಂಭವಾದ ಈ ಪ್ರದೇಶದಲ್ಲಿ ಉಕ್ರೇನಿಯನ್ ಆಕ್ರಮಣವನ್ನು ತಡೆಯಲು ವಿಫಲರಾದ ರಷ್ಯಾದ ರಕ್ಷಣಾತ್ಮಕ ಮಾರ್ಗಗಳಲ್ಲಿನ ನ್ಯೂನತೆಗಳ ಹಿಂದಿನ ಕಾರಣಗಳಲ್ಲಿ ಈ ದುರುಪಯೋಗವೂ ಒಂದು ಎಂದು ಹೇಳಲಾಗಿದೆ. ಕುರ್ಸ್ಕ್ ಗವರ್ನರ್ ಆಗಿ ಸ್ಟಾರೋವೋಲ್ಟ್ ಅವರ ಉತ್ತರಾಧಿಕಾರಿ ಅಲೆಕ್ಸೈ ಸ್ಮಿರ್ನೋವ್ ಡಿಸೆಂಬರ್ನಲ್ಲಿ ರಾಜೀನಾಮೆ ನೀಡಿದರು ಮತ್ತು ಏಪ್ರಿಲ್ನಲ್ಲಿ ದುರುಪಯೋಗದ ಆರೋಪದ ಮೇಲೆ ಬಂಧಿಸಲಾಯಿತು. ತನಿಖೆಯ ಭಾಗವಾಗಿ ಸ್ಟಾರೋವೋಲ್ಟ್ ಕೂಡ ಆರೋಪಗಳನ್ನು ಎದುರಿಸಬೇಕಾಗಿತ್ತು ಎಂದು ಕೆಲವು ರಷ್ಯಾದ ಮಾಧ್ಯಮಗಳು ಆರೋಪಿಸಿವೆ. ಸೋಮವಾರ ಬೆಳಗ್ಗೆ ಕ್ರೆಮ್ಲಿನ್ನ ವೆಬ್ಸೈಟ್ನಲ್ಲಿ ಸ್ಟಾರೋವೋಲ್ಟ್ ಅವರನ್ನು ಅವರ ಹುದ್ದೆಯಿಂದ ಬಿಡುಗಡೆ ಮಾಡುವ ಅಧಿಕೃತ ಆದೇಶವನ್ನು ಪ್ರಕಟಿಸಲಾಗಿದೆ. ಮೇ 2024ರಿಂದ ಸ್ಟಾರೋವೋಲ್ಟ್ ನಿರ್ವಹಿಸುತ್ತಿರುವ ಹುದ್ದೆಯಿಂದ ಅವರನ್ನು ವಜಾಗೊಳಿಸಲು ಅಲ್ಲಿನ ಸರ್ಕಾರ ಯಾವುದೇ ಕಾರಣವನ್ನು ನೀಡಿಲ್ಲ. ಸ್ಟಾರೋವೋಲ್ಟ್ ಅವರ ಸಾವಿನ ಸುದ್ದಿ ಹೊರಬೀಳುವ ಸ್ವಲ್ಪ ಮೊದಲು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಅವರ ವಜಾಗೊಳಿಸುವಿಕೆಯ ಹಿಂದಿನ ಕಾರಣಗಳ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು.